ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ IT ಡಿಡಕ್ಷನ್ ಮಾಡಬೇಕು ಅಂದರೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಈಗ ಫಸ್ಟ್ ಇನಿಷಿಯೇಟರ್ ಲಾಗಿನ್ ಆದಾಗ ಈ ಪೇಜ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ನೀವು ಪೇರೋಲ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಬರುತ್ತೆ. ಸೊ ಇಲ್ಲಿ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪೇರೋಲ್ ಅಂತ ಇದೆ. ಪೇರೋಲ್ ಮೇಲೆ ಡ್ರಾಫ್ಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಯಾವ ಮಂತ್ ಸ್ಯಾಲ್ರಿ ಅಂತ ತೋರಿಸುತ್ತೆ. ಕಂಟಿನ್ಯೂ ಕೊಡಿ. ಇಲ್ಲಿ ಎಸ್ಟಾಬ್ಲಿಷ್ಮೆಂಟು, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಆ ಡೀಟೇಲ್ಸ್ ಬರುತ್ತೆ. ನಿಮಗೆ ಇನ್ಬಾಕ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಆಕ್ಷನ್ ಬಟನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಈ ತರ ಬರುತ್ತೆ. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಷ್ಟು ಜನ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಇವ್ರದ್ದು ಸಪೋಸ್ ನೀವು IT ಆಡ್ ಮಾಡಬೇಕು ಅಂತಾದ್ರೆ ರೀಕಂಪ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವ್ರದ್ದು DA, HRA, ಇಂಟರಿಮ್ ರಿಲೀಫ್ ಎಷ್ಟೆಷ್ಟಿದೆ ತೋರಿಸುತ್ತೆ. ಇಲ್ಲಿ ಒಂದೇ ಒಂದು ಆಪ್ಷನ್ ನಮಗೆ ಎಡಿಟ್ ಮಾಡಕ್ ಕೊಟ್ಟಿರೋದು ಇನ್ಕಮ್ ಟ್ಯಾಕ್ಸ್. ಇಲ್ಲಿ ಮಾಡಿಫಿಕೇಶನ್, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ, ಸಪೋಸ್ 5000 ರೂಪೀಸ್ ಇದ್ರೆ 5000 ಅಂತ ಹಾಕಿ ಇಲ್ಲಿ ರಿಮಾರ್ಕ್ಸ್ ಕಾಲಮ್ ಅಲ್ಲಿ IT ಅಂತ ಕ್ಲಿಕ್ ಮಾಡಿ, ಚೆಕ್ ಅಂತ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ಬಂದು ರೀಕಂಪ್ಯೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೀಕಂಪ್ಯೂಟ್ ಆಗಿ IT ಅಲ್ಲಿ ಆಡ್ ಆಗುತ್ತೆ. ಸೊ ಈ ತರ ನೀವು IT ನ ಆಡ್ ಮಾಡ್ಬೋದು ಎಂಪ್ಲಾಯಿಗೆ. ಥ್ಯಾಂಕ್ ಯು.